ಹಾಯ್ ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಆದ್ಯ ಕಲರ್ಫುಲ್. ನಾನು ಸುಮಾ. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ತುಂಬನೇ ಈಸಿಯಾಗಿ ಟೇಸ್ಟಿಯಾಗಿ ಮಾಡುವಂಥ ಒಂದು ಕೋಡ್ಬಳೆ ರೆಸಿಪಿಯನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಒಮ್ಮೆ ಈ ರೀತಿ ಗರಿಗರಿಯಾದ ಬಿಳಿ ಕೋಡ್ಬಳೆ ಮಾಡಿದ್ರೆ ಒಂದು ಬಿಡದೆ ತಿಂದು ಮುಗಿಸ್ತಾರೆ ಅಂತಲೇ ಹೇಳ್ಬೋದು. ಅಷ್ಟು ಚೆನ್ನಾಗಿರುವಂತಹ ಒಂದು ರೆಸಿಪಿ. ಸೊ ಮೊದಲನೇದಾಗಿ ಒಂದು ಬೌಲಿಗೆ 1 ಕಪ್ ಆಗುವಷ್ಟು ಮೊಸರನ್ನ ಹಾಕ್ಕೊಳ್ತಾ ಇದ್ದೀನಿ ನಾನು. ಮೊಸರು ನೋಡ್ಬೋದು ನೀವು, ತೀರಾ ಗಟ್ಟಿನೂ ಇಲ್ಲ, ಹಾಗೆ ತೀರಾ ತೆಳ್ಳಗೂ ಕೂಡ ಇಲ್ಲ, ಮೀಡಿಯಮ್ ಆಗಿರುವಂಥ ಮೊಸರು. ಮನೆಯಲ್ಲಿಯೇ ಮಾಡಿರುವಂಥ ಮೊಸರನ್ನ ಹಾಕ್ಕೊಳ್ತಾ ಇದ್ದೀನಿ. 1 ಕಪ್ ಆಗೋಷ್ಟು ಮೊಸರು ಉಪಯೋಗಿಸ್ಕೊಳ್ತಾ ಇದ್ದೀನಿ. ಸೊ ಫ್ರೆಂಡ್ಸ್, ನೀವೇನಾದ್ರೂ ಫಸ್ಟ್ ಟೈಮ್ ನನ್ನ ಚಾನಲ್ಗೆ ವಿಸಿಟ್ ಮಾಡಿದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಲೈಕ್ ಮಾಡಿ ಮತ್ತು ಹೆಚ್ಚೆಚ್ಚು ಶೇರ್ ಮಾಡಿ. ಫ್ರೆಂಡ್ಸ್, ಬನ್ನಿ ಇವತ್ತಿನ ವಿಡಿಯೋದಲ್ಲಿ ತುಂಬಾ ಈಸಿಯಾಗಿ ಮಾಡುವಂತಹ ಒಂದು ಕೋಡ್ಬಳೆಯನ್ನು ನೋಡೋಣ. ಮೊದಲನೇದಾಗಿ ಈಗ ಮೊಸರು ಹಾಕಿದ ನಂತರ ಇದಕ್ಕೆ 1 ಸ್ಪೂನ್ ಆಗೋಷ್ಟು ನೀರನ್ನು ನಾನು ಆ ಬೌಲನ್ನು ತೊಳೆದು ಹಾಕ್ಕೊಂಡಿದ್ದೀನಿ. ನೀರು ನಿಮಗೆ ಬೇಕು ಅಂತಂದರೆ ನೀವು ಹಾಕ್ಕೊಳ್ಬೋದು, ಬಟ್ ಇದಕ್ಕೆ ನಾನು ನೀರೇನು ಉಪಯೋಗಿಸ್ತಾ ಇಲ್ಲ. ಇದೇ ಒಂದು ಮೊಸರಲ್ಲಿ ಮಾಡುವಂಥ ಕೋಡ್ಬಳೆ ರೆಸಿಪಿ, ಮೊಸರು ಕೋಡ್ಬಳೆಯನ್ನು ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇರೋದು. ಸೊ ಈಗ ಚೆನ್ನಾಗಿ ಬೀಟ್ ಮಾಡ್ಕೊಳ್ಳೋಣ ಇದನ್ನು. ಒಂದ್ಸಲ ಅದರಲ್ಲಿ ಸ್ವಲ್ಪ ಚಿಕ್ಕ ಚಿಕ್ಕ ಲಮ್ಸ್ ಇರುತ್ತೆ, ಅಂದರೆ ಗಂಟೆಗಳಿರುತ್ತೆ, ಅದನ್ನು ನಾವು ಬೀಟ್ ಮಾಡಿಕೊಂಡ್ರೆ ನೀಟಾಗಿ ಕ್ಲಿಯರ್ ಆಗುತ್ತೆ ಮೊಸರು. ಸೊ ಅದಕ್ಕೋಸ್ಕರ ಈ ರೀತಿ ಬೀಟ್ ಮಾಡ್ಕೋಬೇಕು ನಮಗೆ. ಅಥವಾ ಗಟ್ಟಿ ಇದ್ರೇ ಅದನ್ನು ಒಂದು ಸ್ಪೂನಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ನೀಟಾಗಿ ಅದು ಒಂದು ಕ್ರೀಮಿ ಥರ ಬಂದುಬಿಡುತ್ತೆ. ಓಕೆ, ಸೊ ಅದಾದ ನಂತರ ನಾನಿಲ್ಲಿ ಒಂದು ಹಸಿರು ಮೆಣಸಿನ್ಕಾಯಿನ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. ಮೊಸರನ್ನು ಚೆನ್ನಾಗಿ ಬೀಟ್ ಮಾಡಿದ ನಂತರ ಒಂದು ಹಸಿರು ಮೆಣಸಿನ್ಕಾಯಿ ಮತ್ತು ಒಂದು 3ರಿಂದ 4 ಕರಿಬೇವು ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. ಮತ್ತು ಕೊತ್ತಂಬರಿ ಸೊಪ್ಪನ್ನು ಕೂಡ ನೋಡಿಲಿ ಒಂದು 2 ಸ್ಪೂನ್ ಆಗುವಷ್ಟು ಕೊತ್ತಂಬರಿ ಸೊಪ್ಪನ್ನು ಸಣ್ಣದಾಗಿ ಕಟ್ ಮಾಡಿ ಕೂಡ ಹಾಕ್ಕೊಂಡಿದ್ದೀನಿ. ಓಕೆ, ಸೊ ತುಂಬ ಚೆನ್ನಾಗಿರುತ್ತೆ ಮೊಸರು ಕೋಡ್ಬಳೆ, ಬಿಳಿಯಾಗಿರುವಂಥ ಒಂದು ಕೋಡ್ಬಳೆ ಇದು. ಚಕ್ಲಿ ಕೂಡ ನಾನು ಬಿಳಿ ಚಕ್ಲಿ ಹೇಗೆ ಮಾಡೋದು ಅಂತ ಕೂಡ ನಾನು ವಿಡಿಯೋನ ಶೇರ್ ಮಾಡಿದ್ದೀನಿ. ಸೊ ನೀವ್ಯಾರಾದ್ರೂ ನೋಡಿದರೆ ಖಂಡಿತವಾಗ್ಲೂ ಈ ಒಂದು ವಿಡಿಯೋದಲ್ಲಿ ಲಿಂಕನ್ನು ಹಾಕಿರ್ತೀನಿ, ಅಲ್ಲಿ ನೀವು ಚೆಕ್ ಮಾಡ್ಬೋದು. ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ. ಉಪ್ಪನ್ನು ಹಾಕಿದ ನಂತರ 1 ಸ್ಪೂನ್ ಆಗುವಷ್ಟು ಜೀರಿಗೆಯನ್ನು ಸೇರಿಸ್ಕೊಳ್ಳೋಣ. ಜೀರಿಗೆ ಹಾಕಿದ ನಂತರ ಈಗ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ಸೊ ಉಪ್ಪನ್ನು ಹಾಕಬೇಕಾದ್ರೆ ನೋಡಿಕೊಂಡು ಸೇರಿಸ್ಕೊಳ್ಳಿ, ಅತಿಯಾಗಿ ಬೇಡ. ಬೇಕು ಅಂದರೆ ಸ್ವಲ್ಪ ಆಮೇಲೆ ಬೇಕಿದ್ರೆ ಉಪ್ಪನ್ನು ಸೇರಿಸ್ಕೊಳ್ಬೋದು, ಜಾಸ್ತಿ ಆದರೆ ಆ ಒಂದು ರೆಸಿಪಿನೇ ಕೆಟ್ಟೋಗುತ್ತೆ. ಸೊ ಅದಕ್ಕೋಸ್ಕರ ಉಪ್ಪನ್ನು ನೋಡಿಕೊಂಡು ಸೇರಿಸ್ಕೊಳ್ಳಿ. ಇಲ್ಲಿ ಇಷ್ಟನ್ನು ಹಾಕಿ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ನಿಮಗೆ ಇಲ್ಲಿ ಪೆಪ್ಪರ್ ಪುಡಿ ಬೇಕು ಅಂದರೆ ಪೆಪ್ಪರ್ ಪೌಡರ್ನ ನೀವು ಹಾಕ್ಕೊಳ್ಬೋದು, ಬೇಕು ಸ್ವಲ್ಪ ಖಾರಕ್ಕೆ ಅಂತ ಅನ್ನೋದಾದರೆ. ನಾನು ಹಾಕ್ಕೊಂಡಿಲ್ಲ. ಓಕೆ, ನಂತರ ಒಂದು ಪ್ಯಾನಿಗೆ ಮಿಕ್ಸ್ ಮಾಡಿರುವಂತಹ ಮೊಸರನ್ನು ಇದಕ್ಕೆ ಪ್ಯಾನಿಗೆ ಹಾಕ್ಕೊಳ್ತಾ ಇದ್ದೀನಿ. ಸೊ ಹಾಕಿದ ನಂತರ ಸ್ಟವ್ನ ಆನ್ ಮಾಡ್ಕೊಂಡಿದ್ದೀವಿ. ಸ್ಟವ್ ಲೋ ಫ್ಲೇಮಲ್ಲೇ ಇಟ್ಕೊಂಡು ನಾವಿವಾಗ ಇದನ್ನು ಒಂದು ಕುದಿ ಬರೋ ಹಾಗೆ ನಾವು ಮಾಡ್ಕೋಬೇಕಾಗುತ್ತೆ. ಸೊ ನೋಡ್ಬೋದು, ಈ ರೀತಿ ಮಿಕ್ಸ್ ಮಾಡಿಕೊಂಡು ತಗೊಳ್ತಾ ಇದ್ದೀನಿ. ಈ ರೀತಿಯಾಗಿ ಆದ ನಂತರ ಸೊ ಒಂದು ಕುದಿ ಬರ್ತಾ ಇದೆ. ಈಗ ಹೀಗೆ ಬಂದ ನಂತರ ನಾವು ಇದಕ್ಕೆ ಹಿಟ್ಟನ್ನು ಸೇರಿಸ್ಕೊಳ್ಬೇಕಾಗುತ್ತೆ. ನಾವು ಮೊಸರನ್ನ ಕುದಿಸ್ದಲೇ ಅದನ್ನು ಮಿಕ್ಸ್ ಮಾಡಿಕೊಂಡ್ರೆ ಅಷ್ಟು ಪರ್ಫೆಕ್ಟಾಗಿ ನಮಗೆ ಕೋಡ್ಬಳೆ ಬರೋದಿಲ್ಲ. ಸೊ ಅದಕ್ಕೋಸ್ಕರ ಒಂದು ಕುದಿ ಮೊಸರು ಬರಲೇಬೇಕು. ಓಕೆ, ಸೊ ಈ ಒಂದು ಮೊಸರು ಕೋಡ್ಬಳೆಯನ್ನು ಖಂಡಿತವಾಗ್ಲೂ ಒಂದು ಸಲ ತಯಾರಿಸಿ ಇದನ್ನು ನೀವು ಒಂದು 10ರಿಂದ 15 ದಿನದವರೆಗೂ ಸ್ಟೋರ್ ಮಾಡಿ ಕೂಡ ಇಟ್ಕೋಬೋದು. ಸಂಜೆ ಸ್ನ್ಯಾಕ್ಸಿಗೆ ತುಂಬ ಚೆನ್ನಾಗಿರುತ್ತೆ, ಹುಳಿಯಾಗಿ ಒಂದು ಒಳ್ಳೆ ಟೇಸ್ಟನ್ನು ಕೊಡುತ್ತೆ ಅಂತಲೇ ಹೇಳ್ಬೋದು ಈ ಒಂದು ಮೊಸರು ಕೋಡ್ಬಳೆ. ಯಾಕೆಂದರೆ ಮಾಮೂಲಿಯಾಗಿ ಮಾಡುವಂಥ ಕೋಡ್ಬಳೆಗಳನ್ನು ಎಲ್ಲರೂ ಕೂಡ ತಯಾರಿಸಿರ್ತೀರ, ಈ ರೀತಿ ಮೊಸರು ಕೋಡ್ಬಳೆನ ಒಂದು ಸಲ ತಯಾರಿಸಿ. ಓಕೆ, ಅದಾದ ನಂತರ ನೋಡಿ ಈಗ ಕುದಿ ಬರ್ತಾ ಇದೆ. ಅದಾದ ಮೇಲೆ 1 ಕಪ್ ಆಗೋಷ್ಟು ಅಕ್ಕಿ ಹಿಟ್ಟನ್ನು ಸೇರಿಸ್ಕೊಳ್ತಾ ಇದ್ದೀನಿ. ನಾವು ರೊಟ್ಟಿಗೆ ಉಪಯೋಗಿಸ್ತೀವಲ್ಲ ಅದೇ ಅಕ್ಕಿ ಹಿಟ್ಟು. ಸೊ ರೊಟ್ಟಿ ಮಾಡಬೇಕಾದ್ರೆ ಅಕ್ಕಿಯನ್ನು ತೊಳೆದ್ಬಿಟ್ಟು ಅಕ್ಕಿ ತೊಳೆದು ಫ್ಯಾನ್ ಗಾಳಿಗೋ ಅಥವಾ ಬಿಸಿಲಿಗೋ ಒಣ ಹಾಕಿ ನಂತರ ಅದನ್ನು ಪೌಡರ್ ಮಾಡಿಕೊಂಡ್ರೆ ಅಕ್ಕಿ ಹಿಟ್ಟು ರೆಡಿ ಆಗುತ್ತೆ. ಸೊ ಪೌಡರ್ ಬೇಕು ಅಂದರೆ ಅಂಗಡಿಗಳಲ್ಲೂ ಕೂಡ ಸಿಗುತ್ತೆ, ಅಲ್ಲಿಂದ ಕೂಡ ನೀವು ತಂದು ಮಾಡ್ಕೋಬೋದು. ಈಗ ಅಕ್ಕಿ ಹಿಟ್ಟನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಈ ರೀತಿಯಾಗಿ ಅಕಸ್ಮಾತ್ ಸ್ವಲ್ಪ ಹಿಟ್ಟು ಜಾಸ್ತಿ ತೊಗೊಳುತ್ತೆ ಅಂದರೆ ಇನ್ನೊಂದು ಸ್ವಲ್ಪ ಹಾಕ್ಕೊಳ್ಳಿ, ಏನೂ ತೊಂದರೆ ಇಲ್ಲ, ಆದರೆ ತೆಳ್ಳಗಂತೂ ಮಾಡ್ಕೋಬೇಡಿ. ನಂತರ 1 ಸ್ಪೂನ್ ಆಗುವಷ್ಟು ಎಣ್ಣೆಯನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಎಣ್ಣೆ ಹಾಕಿ ನೀಟಾಗಿ ಒಂದ್ಸಲ ಮಿಕ್ಸ್ ಮಾಡ್ಕೊಳ್ಳೋಣ. ಈ ರೀತಿಯಾಗಿ ನಾನು ಮಿಕ್ಸ್ ಮಾಡಿಕೊಂಡು ತಗೊಳ್ತಾ ಇದ್ದೀನಿ ಇದನ್ನು. ನೋಡಿ, ಹಿಟ್ಟು ಈ ರೀತಿ ಹುಡಿಯಾಗೇ ಇರಬೇಕು, ಪೂರ್ತಿಯಾಗಿ ಜಾಸ್ತಿ ಮೆತ್ತಗೂ ಇರಬಾರ್ದು, ಪೂರ್ತಿ ಹುಡಿಯಾಗೂ ಕೂಡ ಇರಬಾರ್ದು, ಈ ರೀತಿಯಾಗಿ ಇರಬೇಕು. ನಿಮಗೆ ಹಿಟ್ಟು ಸ್ವಲ್ಪ ಹೆಚ್ಚು ಕಮ್ಮಿ ಆದರೆ ಒಂದು 2 ಸ್ಪೂನು ಹಿಟ್ಟು ಎಕ್ಸ್ಟ್ರಾ ತೊಗೊಳ್ಬೋದು ಅಷ್ಟೇ.
ಒಂದ್ಸಲ ಬೇಕು ಅಂತಂದರೆ 1-2 ಸ್ಪೂನ್ ಹೆಚ್ಚಿಗೆ ನೀವು ಹಾಕ್ಕೊಳ್ಬೇಕು. ನಂತರ ಸ್ಟವ್ನ ಆಫ್ ಮಾಡಿ 1-2 ನಿಮಿಷ ಹಾಗೆ ಬಿಟ್ಟಿದ್ದೆ ಸ್ಟವ್ನ. ಅದಾದಮೇಲೆ ಈಗ ನಾನು ಒಂದು ಪ್ಯಾನಿಂದ ಒಂದು ಬೌಲಿಗೆ ಹಾಕ್ಕೊಳ್ತಾ ಇದ್ದೀನಿ. ಚೆನ್ನಾಗಿ ಇದನ್ನು ನಾದ್ಕೋಬೇಕಾಗುತ್ತೆ ನಾವು. ಎಷ್ಟು ಸಾಫ್ಟಾಗಿ ನಾದಬೇಕು ಅಂದರೆ ಚಪಾತಿ ಹಿಟ್ಟಿನ ಹದ ಬರಬೇಕು ನಮಗೆ, ಅಷ್ಟು ಸಾಫ್ಟ್ ಬರಬೇಕು. ಸ್ವಲ್ಪ ಬಿಸಿ ಇದ್ದಾಗಲೇ ಇದನ್ನು ನಾದ್ಕೊಳ್ಳಿ. ಇದು ಪೂರ್ತಿಯಾಗಿ ತಣ್ಣಗಾದ ನಂತರ ನೀವು ನಾದ್ಕೊಂಡ್ರೆ ಅಷ್ಟು ಪರ್ಫೆಕ್ಟಾಗಂತೂ ಬರೋದೇ ಇಲ್ಲ. ಸ್ವಲ್ಪ ಬಿಸಿ ಇರುತ್ತೆ, ಸೊ ಕೈಗೆ ಸ್ವಲ್ಪ ಬಿಸಿ ಬಿಸಿ ಅನ್ನಿಸ್ತಾ ಇರಬೇಕು, ಅಷ್ಟು ಬಿಸಿ ಇದ್ದರೆ ಸಾಕು. ತೀರಾ ಸುಡ್ತಾ ಇದ್ದಾಗೆಲ್ಲ ಮುಟ್ಟಕ್ಕೆ ಹೋಗಬೇಡಿ. ಸ್ವಲ್ಪ ಬಿಸಿ ಇದ್ದಾಗ, ಉಗುರು ಬೆಚ್ಚಗಿದ್ದಾಗ ನೀವು ಅದನ್ನು ಚೆನ್ನಾಗಿ ನಾದ್ಕೊಳ್ಳಿ. ಸೊ ನಾದ್ಕೊಂಡ್ರೆ ಪರ್ಫೆಕ್ಟಾಗಿ ನಮಗೆ ಒಂದು ಚಪಾತಿ ಪೂರಿ ಹಿಟ್ಟಿನ ಹದಕ್ಕೆ ಈ ಒಂದು ಅಕ್ಕಿ ಹಿಟ್ಟು ಬಂದುಬಿಡಬೇಕು. ಓಕೆ, ಸೊ ಕೈಯಲ್ಲಿ ನಾದಕ್ಕಾಗಲ್ಲ ಅಂದಾಗ ಒಂದು ಬೌಲ್ ತೊಗೊಳ್ಳಿ. ಬೌಲಿಂದ ನೋಡಿ ಈ ರೀತಿಯಾಗಿ ನೀವು ನಾದ್ಕೊಳ್ಳಿ. ಈಗ ತುಂಬ ಸುಡ್ತಾ ಇರುತ್ತೆ, ಮುಟ್ಟಕ್ಕಾಗಲ್ಲ ಅಂದಾಗ ಒಂದು ಬೌಲಿಗೆ ಸ್ವಲ್ಪ ಎಣ್ಣೆಯನ್ನು ಹಚ್ಚಿ ಈ ರೀತಿ ನಾದ್ಕೊಂಡ್ರೆ ನೋಡ್ಬೋದು ನೀವು ಎಷ್ಟು ಚೆನ್ನಾಗಿ ಸಾಫ್ಟಾಗಿ ಹಿಟ್ಟು ಬಂದಿದೆ ಅಂತ. ಈ ರೀತಿ ಸಾಫ್ಟ್ ಇರಬೇಕು. ಓಕೆ, ಸೊ ಈಗ ಈ ರೀತಿಯಾಗಿ ಸಾಫ್ಟ್ ಆಗಿರೋಂಥ ಹಿಟ್ಟಲ್ಲಿ ಸ್ವಲ್ಪ ಹಿಟ್ಟನ್ನು ತೊಗೊಂಡಿದ್ದೀನಿ. ಒಂದು ಚಿಕ್ಕ ಬಾಲ್ ಗಾತ್ರದಲ್ಲಿ ಹಿಟ್ಟನ್ನು ತೊಗೊಂಡು ಈ ರೀತಿಯಾಗಿ ಕೋಡ್ಬಳೆಯನ್ನು ಮಾಡಿಕೊಳ್ಳೋಣ. ನೋಡಿ ಹೀಗೆ ಮಾಡ್ಕೋಬೇಕಾಗುತ್ತೆ. ಈ ರೀತಿಯಾಗಿ ನಾನು ಮಾಡಿಕೊಂಡು, ಸೊ ಯಾವ ಅಳತೆಯಲ್ಲಿ ಬೇಕೋ, ಚಿಕ್ಕ ಚಿಕ್ಕ ಕೋಡ್ಬಳೆ ಬೇಕು ಅಂದರೆ ಚಿಕ್ಕದಾಗಿ ಮಾಡ್ಕೋಬೋದು, ಅಥವಾ ಸ್ವಲ್ಪ ದೊಡ್ಡ ಗಾತ್ರದಲ್ಲಿ ಕೋಡ್ಬಳೆಯನ್ನು ಮಾಡ್ಕೊಳ್ತೀವಿ ಅಂದರೆ ಸ್ವಲ್ಪ ದೊಡ್ಡ ಗಾತ್ರದಲ್ಲಿ ಮಾಡ್ಕೋಬೇಕು ಅಂದರೆ ಸ್ವಲ್ಪ ದೊಡ್ಡದಾಗಿ ಕಟ್ ಮಾಡ್ಕೋಬೇಕಾಗುತ್ತೆ. ಸೊ ನಾನು ಇಲ್ಲಿ ಪುಟಾಣಿ ಕೋಡ್ಬಳೆಯನ್ನು ಮಾಡ್ತಾ ಇರೋದು, ಅದಕ್ಕೋಸ್ಕರ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಈ ರೀತಿಯಾಗಿ ಕಟ್ ಮಾಡಿಕೊಂಡು ನಾವು ನೋಡ್ಕೊಂಡು ಇದನ್ನು ಹೇಗೆ ಮಾಡೋದು ಅಂತ ನೋಡೋಣ. ಈ ರೀತಿಯಾಗಿ ನೋಡಿ ಎಷ್ಟು ಪರ್ಫೆಕ್ಟಾಗಿ ಬಂದಿದೆ ಅಂತ. ಈ ರೀತಿಯಾಗಿ ನೀವು ಎಲ್ಲ ಕೋಡ್ಬಳೆಯನ್ನು ಕೂಡ ತಯಾರಿಸ್ಕೊಳ್ಬೋದು. ನೋಡಿದ್ರಲ್ಲ, ಹೀಗೆ ಮತ್ತೊಂದು ಮಾಡಿ ತೋರಿಸ್ತಾ ಇದ್ದೀನಿ. ಚಿಕ್ಕ ಚಿಕ್ಕದಾಗಿರೋದು ಮಾಡ್ಕೊಳ್ತಿದ್ದೀನಿ, ಏಕೆಂದರೆ ಮಕ್ಕಳಿಗೆ ತುಂಬಾ ಇಷ್ಟ ಆಗುತ್ತೆ ಪುಟಾಣಿ ಇರೋವಂಥದ್ದು. ಸೊ ಅದಕ್ಕೋಸ್ಕರ ಬೇಕು ಅಂದರೆ ಸ್ವಲ್ಪ ಮಾಮೂಲಿಯಾಗಿ ಮಾಡ್ಕೊಳ್ಳೋಂಥ ಕೋಡ್ಬಳೆ ಆಕಾರದಲ್ಲೂ ಕೂಡ ನೀವು ಮಾಡ್ಕೋಬೋದು. ತುಂಬಾ ಈಸಿಯಾಗಿರೋವಂಥ ಒಂದು ಈವ್ನಿಂಗ್ ಸ್ನ್ಯಾಕ್ಸ್ ರೆಸಿಪಿ ಇದು, ಮೊಸರು ಕೋಡ್ಬಳೆ. ಸೊ ಈಗ ಎಲ್ಲದನ್ನು ಕೂಡ ತಯಾರಿಸ್ಕೊಂಡಿದ್ದೀನಿ. ಎಣ್ಣೆ ಆಲ್ರೆಡಿ ಕಾಯಕ್ಕಿಟ್ಟಿದ್ದೆ. ಸೊ ಎಣ್ಣೆ ಕಾದ ನಂತರ ಇವಾಗ ನಾವು ಒಂದೊಂದಾಗಿ ಕೋಡ್ಬಳೆಗಳನ್ನು ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳೋಣ. ಸ್ವಲ್ಪ ದೂರ ಹಾಕ್ಕೊಳ್ಳೋಣ, ಹತ್ತತ್ರ ಬೇಡ. ತೀರಾ ಹತ್ತತ್ರ ಹಾಕಿದ್ರೆ ಒಂದಕ್ಕೊಂದು ಅಂಟ್ಕೊಳ್ಳೋ ಅಂಥ ಚಾನ್ಸಸ್ ಇರುತ್ತೆ. ಸೊ ಅದಕ್ಕೋಸ್ಕರ ಸ್ವಲ್ಪ ದೂರ ಹಾಕ್ಕೊಳ್ತಾ ಇದ್ದೀನಿ. ಇದೇ ರೀತಿ ಎಲ್ಲದನ್ನು ಕೂಡ ಹಾಕ್ಕೊಂಡು ಎರಡೂ ಸೈಡ್ ಕೂಡ ಕಲರ್ ಚೇಂಜ್ ಆಗೋ ಹಾಗೆ ಫ್ರೈ ಮಾಡಬಾರ್ದು. ಸೊ ಇದು ಮೊಸರು ಕೋಡ್ಬಳೆ ಆಗಿರೋದ್ರಿಂದ ಸ್ವಲ್ಪ ಕಲರ್ ಕೂಡ ವೈಟೇ ಇರಬೇಕು, ಬಿಳಿಯಾಗೇ ಇರಬೇಕು. ಇದನ್ನು ಜಾಸ್ತಿ ಕೆಂಪಗಾಗೋ ಹಾಗೆ ಫ್ರೈ ಮಾಡ್ಕೋಬೇಡಿ. ನೋಡಿ ಈ ರೀತಿಯಾಗಿ ಈಗ ಒಂದು ಸೈಡ್ ಇದಾಗಿದೆ, ಇನ್ನೊಂದು ಸೈಡು ನಾವು ಟರ್ನ್ ಮಾಡಿಕೊಂಡು ಎರಡೂ ಸೈಡ್ ಕೂಡ ಬೇಯಿಸ್ಕೊಳ್ಳೋಣ ಚೆನ್ನಾಗಿ. ಎಣ್ಣೆಯಲ್ಲಿ ಏನು ಈಗ ಬಬಲ್ಸ್ ಬರ್ತಾ ಇದೆಯಲ್ಲ, ಅದು ಗುಳ್ಳೆಗಳು ಬರ್ತಾ ಇದೆಯಲ್ಲ, ಅದು ಪೂರ್ತಿಯಾಗಿ ಕಮ್ಮಿ ಆಗುತ್ತೆ. ಆವಾಗ ನಮಗೆ ಪರ್ಫೆಕ್ಟಾಗಿ ಕೋಡ್ಬಳೆ ಬೆಂದಿದೆ ಅಂತ. ಸೊ ಅಲ್ಲಿವರೆಗೂ ಎರಡೂ ಸೈಡ್ ಕೂಡ ಕಲರ್ ಸ್ವಲ್ಪ ಚೇಂಜ್ ಆಗೇ ಆಗುತ್ತೆ, ಏಕೆಂದರೆ ಅದರಲ್ಲಿ ಹಾಕಿರೋ ಇಂಗ್ರೀಡಿಯೆಂಟ್ಸ್ ಕೂಡ ಇರೋದ್ರಿಂದ ಸ್ವಲ್ಪ ಚೇಂಜ್ ಆಗುತ್ತೆ, ತೊಂದರೆ ಇಲ್ಲ. ಆದರೆ ಪೂರ್ತಿಯಾಗಿ ಅದು ಕಲರ್ ಕೆಂಪಗಾಗೋ ಹಾಗೆ ಫ್ರೈ ಮಾಡ್ಕೋಬಾರ್ದು. ಈ ರೀತಿಯಾಗಿ ಆದಾಗ ನಿಧಾನವಾಗಿ ನಾವು ಒಂದು ಟಿಶ್ಯೂ ಪೇಪರ್ ಮೇಲೆ ತೆಗೆಯೋಣ. ಇದೇ ರೀತಿ ಎಲ್ಲದನ್ನು ಕೂಡ ನಾನು ಎಣ್ಣೆಯಲ್ಲಿ ಫ್ರೈ ಮಾಡಿಕೊಂಡು ತಗೊಳ್ತೀನಿ. ಸೊ ಒಮ್ಮೆ ಈ ರೀತಿ ಗರಿಗರಿಯಾದ ಬಿಳಿ ಕೋಡ್ಬಳೆ ಮಾಡಿದ್ರೆ ಒಂದು ಬಿಡದೆ ತಿಂದು ಮುಗಿಸ್ತೀರಾ. ಅಷ್ಟು ಟೇಸ್ಟಿಯಾಗಿರುವಂಥ, ಈಸಿಯಾಗಿರುವಂಥ ಒಂದು ಕರಡು ಕೋಡ್ಬಳೆ ಅಥವಾ ಮೊಸರು ಕೋಡ್ಬಳೆ ಅಂತಲೇ ಹೇಳ್ಬೋದು. ಸೊ ರೆಡಿಯಾಗಿದೆ ಫ್ರೆಂಡ್ಸ್. ಈಗ ನೀವು ಕೂಡ ಮನೆಯಲ್ಲಿ ತಯಾರಿಸಿ ಹೇಗೆ ಬಂತು ಅಂತ ತಪ್ಪದೇ ತಿಳಿಸಿ. ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ಇನ್ನೊಂದು ಹೊಸ ವಿಡಿಯೋ ಜೊತೆ ಬರ್ತೀನಿ ಫ್ರೆಂಡ್ಸ್. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ಸಿ ಯು.